ಗೊತ್ತಿಲ್ಲ ಸ್ವರ್ಗ ನರಕ ಇದೆಯೋ ಇಲ್ವೋ ಅಂತೇಳಿ. ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಸ್ವರ್ಗ ಇರೋದು, ಕೆಟ್ಟ ಕೆಲಸ ಮಾಡೋರಿಗೆ ನರಕ ಅನ್ನುವಂಥ ಭಾವನೆ ನಮ್ಮಲ್ಲಿರೋದು. ಆದರೆ ಸಂಸ್ಕೃತ ದೇವ ಭಾಷೆ ಒಪ್ಕೊಳ್ಳೋಣ, ಆದರೆ ದೇವಲೋಕದ ವ್ಯವಹಾರ ಭಾಷೆ, ಸಂಸ್ಕೃತ ಭಾಷೆ ತಿಳಿಯದಿದ್ರೆ ದೇವಲೋಕಕ್ಕೆ ವೀಸಾ ಸಿಗೋದಿಲ್ಲ ಅಂತ. ಯಾರ್ರೀ ಸ್ವರ್ಗ ಲೋಕಕ್ಕೆ ಹೋಗಬೇಕಾದ್ರೆ ಸಂಸ್ಕೃತ ಕಲಿಯಬೇಕಂತ? ಏನ್ರಿ ಇದು? ಸಂಸ್ಕೃತ ಪವಿತ್ರ ಶ್ರೇಷ್ಠ ಪಾವನ ವಿಶ್ವ ಭಾಷೆ. ನೀವು ಇಲ್ಲಿ ಅದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹಂಗಂದ ಮಾತ್ರಕ್ಕೆ ನೀವು ಸಂಸ್ಕೃತ ಕಲಿಲೇಬೇಕು. ಉಡುಪಿ ಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿ ಮಾಸೋತ್ಸವದ ಸಮಾರೋಪದಲ್ಲಿ ಶ್ರೀಗಳು ಮಾತನಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಸಂಸ್ಕೃತ ಕಲಿಬೇಕು ಅಂತ ಹೇಳಿ ಅದು ಬೇರೆ ವಿಚಾರ. ನಿಮ್ಗೆ ಅತ್ಯಂತ ಗೌರವಾನ್ವಿತವಾಗಿ ಕೇಳ್ಕೊಳ್ತೀವಿ, ಕಲಿದೇ ಇದ್ರೆ ನೀವು ಸ್ವರ್ಗಕ್ಕೆ ಹೋಗಲ್ಲ, ನಿಮಗೆ ನರಕ ಸಿಕ್ಬಿಡುತ್ತೆ. ಏನಿದು? ಏನು ಹೇಳ್ತಾ ಇದ್ದೀರಾ ಸಮಾಜಕ್ಕೆ? ಸಂಸ್ಕೃತಂ ವಿಶ್ವಭಾಷಾ ದೇವಭಾಷಾ. ಅತಃ ದೇವಕಾರ್ಯಕ್ರಮೆ ದೇವಭಾಷಾಯಾಂ ವಕ್ತವ್ಯಂ ಇತಿ ಅಪೇಕ್ಷಾ. ಸರ್ವಭಾಷಾಣಾಂ ಮೂಲಂ ಸಂಸ್ಕೃತಂ, ಸರ್ವಭಾಷಾಣಾಂ ಜನನಿ ಸಂಸ್ಕೃತಂ. ತುಳು ಭಾಷಾಯಾಃ, ಕನ್ನಡ ಭಾಷಾಯಾಃ, ಮಲಯಾಳ ಭಾಷಾಯಾಃ, ಹಿಂದಿ ಭಾಷಾಯಾಃ, ತಮಿಳ್ ಭಾಷಾಯಾಃ, ತೆಲುಗು ಭಾಷಾಯಾಃ, ಸರ್ವಭಾಷಾಣಾಂ. ತುಂಬ ಗೌರವದಿಂದ ಹೇಳಬೇಕಾಗಿದೆ ಇದನ್ನು. ಯಾಕೆ ಅಂತಂದರೆ ನೀವು ಹೇಳ್ತಾ ಇರುವಂಥದ್ದು ಎಲ್ಲ ಕರೆಕ್ಟು ಶ್ರೀಗಳೇ. ಎಲ್ಲ ಭಾಷೆಗಳ ಮೂಲ ಸಂಸ್ಕೃತ ಅನ್ನೋದನ್ನು ಹೇಳ್ತಾರೆ. ಕನ್ನಡ, ಮಲಯಾಳ, ಹಿಂದಿ, ತೆಲುಗು ಇವೆಲ್ಲದಕ್ಕೂ ಕೂಡ, ತಮಿಳು ಇವೆಲ್ಲದಕ್ಕೂ ಕೂಡ ಮೂಲವಾಗಿರುವಂಥದ್ದು ನೀವು ಹೇಳ್ತಾ ಇರೋ ಸಂಸ್ಕೃತ. ಕರೆಕ್ಟ್. ಅದನ್ನು ಅತ್ಯಂತ ಹಳೆಯ ಭಾಷೆ, ದೇವ ಭಾಷೆ ಅಂತ ಕರೆಯೋದು ತಪ್ಪೇನಿಲ್ಲ. ಆದರೆ ಅದನ್ನು ಕಲಿದೇ ಇದ್ರೆ ನಾನು ಸ್ವರ್ಗಕ್ಕೆ ಹೋಗಲ್ಲ ಅಂತಂದರೆ ಸ್ವರ್ಗ ನರಕ ಬಂದಿರೋದು ಯಾಕೆ? ಅದನ್ನ ಹೇಳಿ ತಿಳಿಸ್ಕೊಡಿ ಜನಕ್ಕೆ. ಸ್ವರ್ಗ ನೀನು ಒಳ್ಳೆ ಕೆಲಸ ಮಾಡಪ್ಪ ಅನ್ನೋದಕ್ಕೋಸ್ಕರ ಸ್ವರ್ಗದ ಕಾನ್ಸೆಪ್ಟ್ ಇಟ್ಟಿದ್ದು. ಕೆಟ್ಟ ಕೆಲಸ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯ ಅನ್ನುವಂಥದ್ದು, ಕೆಟ್ಟದ್ದು ಮಾಡಬೇಡ ಅಂತ ಹೇಳೋದಕ್ಕೋಸ್ಕರ. ಏನು ನೀವೆಲ್ಲ ಗುರುಗಳಾಗಿ ಹಿಂಗೆ ಹೇಳಕ್ಕೆ ಶುರು ಮಾಡಿದ್ರೆ? ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಸಮಾಜವನ್ನ ಯಾವ ದಾರಿಯತ್ತ ತೆಗೆದುಕೊಂಡು ಹೋಗಬೇಕಾಗಿದೆ ಶ್ರೀಗಳು, ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರ ಮೇಲೆ ಗೌರವದಿಂದ ಹೇಳ್ತಾ ಇದ್ದೀನಿ. ಹೇಳಬೇಕಾಗಿರುವಂಥ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿ. ಸಂಸ್ಕೃತ ಕಲಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂದರೆ ಕೆಟ್ಟ ಕೆಲಸ ಮಾಡಿ ಸಂಸ್ಕೃತ ಕಲ್ತ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಾ? ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ, ಇದನ್ನು ಹೇಳ್ಕೊಡುವಂಥ ರೀತಿನ ಇದು? ಹೌದು ಅರುಣ್, ಉಡುಪಿ ಕೃಷ್ಣ ಮಠದಲ್ಲಿ 1 ತಿಂಗಳ ಕಾಲ ಅಷ್ಟಮಿಯ ಮಾಸೋತ್ಸವ ನಡೆದಿದೆ. ಈ ಮಾಸೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಕೇರಳದ ರಾಜ್ಯಪಾಲರಿದ್ದರು. ಈ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂತು ಸಂಪೂರ್ಣವಾಗಿ ಆರಂಭದಿಂದ ಅಂತ್ಯದವರೆಗೆ ಸಂಸ್ಕೃತದಲ್ಲೇ ಭಾಷಣವನ್ನು ಮಾಡಿರುವಂಥದ್ದು ಈಗಿನ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ಈ ಮಾತುಗಳನ್ನು ಅರ್ಥ ಸಂಸ್ಕೃತ ಭಾಷೆಯ ಬಗ್ಗೆ, ಪ್ರಾದೇಶಿಕ ಭಾಷೆಗಳ ಬಗ್ಗೆ, ದೇಶದ ಭಾಷೆ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳ ಬಗ್ಗೆ ಮಾತನಾಡ್ತಾ ಹೋದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ತಿಳಿಸಿರುವಂಥದ್ದು, ದೇವರ ಜೊತೆ ವ್ಯವಹಾರ ಮಾಡಲಿಕ್ಕೆ ಸಂಸ್ಕೃತದ ಭಾಷೆ ಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದರೆ ನಮ್ಮ ಎಲ್ಲ ಮಂತ್ರಗಳು ಇರುವಂಥದ್ದು ಸಂಸ್ಕೃತದಲ್ಲಿ. ಇದೇ ಮಾತಿನ ಮುಂದುವರಿದ ಭಾಗವಾಗಿ ನಿಮಗೆ ಸ್ವರ್ಗಕ್ಕೆ ಹೋಗುವ ವೀಸಾ ಸಿಗಬೇಕಾದ್ರೆ ಸಂಸ್ಕೃತ ಭಾಷೆ ಗೊತ್ತಿರಬೇಕು. ಹಾಗಾಗಿ ಆ ಸ್ವರ್ಗದಲ್ಲಿ ನಿಮ್ಮ ವ್ಯವಹಾರವನ್ನು ಮುಂದುವರಿಸಬೇಕಾದ್ರೆ ದೇವರ ಜೊತೆ, ಅದಕ್ಕೆ ಸಂಸ್ಕೃತ ಭಾಷೆ ಗೊತ್ತಿರಬೇಕು. ಇಲ್ಲದಿದ್ದರೆ ನಿಮಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಈ ವಾಕ್ಯವನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ, ವಾದ ಪ್ರತಿವಾದಗಳು ನಡೀತಾ ಇದೆ. ಅಂದರೆ ಸ್ವರ್ಗಕ್ಕೆ ಹೋಗಲೇಬೇಕಾ, ನಾವು ಬೇರೆ ಭಾಷೆ ಗೊತ್ತಿದ್ದವರಿಗೆ ಸ್ವರ್ಗ ಸಿಗೋದಿಲ್ವಾ ಅನ್ನುವಂಥ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದೆ. ಸ್ವಾಮೀಜಿ ಅವರು ಹೇಳಿರುವಂತಹ ಈ ವಿಚಾರವನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮೀಜಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಂಸ್ಕೃತ ಭಾಷೆಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬಹಳಷ್ಟು ಕ್ಷೀಣಿಸ್ತಾ ಇದೆ. ಕೆಲವೇ ಮಂದಿಗೆ ಮಾತ್ರ ಈ ಸಂಸ್ಕೃತ ಭಾಷೆ ಗೊತ್ತಿರುವಂಥದ್ದು. ಹಾಗಾಗಿ ನಾವು ಒಳ್ಳೆಯ ಕೆಲಸ ಮಾಡಿದರೆ, ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವೇ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಈ ಮಾತಿನ ನಂತರ ಬರ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಚರ್ಚೆಗೆ ಸ್ವಾಮೀಜಿಯವರ ಈ ಹೇಳಿಕೆ ಕಾರಣ ಆಗಿದೆ. ಸುಮಾರು 10-15 ನಿಮಿಷಗಳ ಕಾಲ ಈ ಸಂಸ್ಕೃತ ಭಾಷೆಯ ಬಗ್ಗೆ ಮತ್ತು ಈ ಭಾಷೆಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಸಂಸ್ಕೃತ ಅನ್ನೋದನ್ನ ಹೇಳಲಿಕ್ಕೆ ಹೋಗಿ ಆ ನಡುವೆ 2 ವಾಕ್ಯಗಳು ಈ ತರದ ಹೇಳಿಕೆಯನ್ನು ನೀಡಿರುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ಸ್ಪಷ್ಟನೆಯನ್ನ ಪರ್ಯಾಯ ಪುತ್ತಿಗೆ ಮಠ ಈವರೆಗೆ ನೀಡಿಲ್ಲ. ಅರುಣ್. ಓಕೆ ದೀಪಕ್ ಜೈ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಶ್ರೀಗಳು ಸಮಾಜಕ್ಕೆ ದಾರಿಯನ್ನು ತೋರಿಸ್ಬೇಕು, ಈ ರೀತಿಯಾಗಿ ಹೇಳೋದಲ್ಲ.